ಹಿಂದಿನ ದಿನ ಏನೋ ನಾವು ಮಾಡ್ತಾ ಇದ್ದೀವಿ ಪ್ರತಿಭಟನೆ, ಅದು ಶಾಂತಿ ರೀತಿಯಾಗಿ ಪ್ರತಿಭಟನೆ ಮಾಡ್ತಾ ಇದೀವಿ ಅಲ್ರಿ ನಾವು. ದಕ್ಷವಂತ ಅಧಿಕಾರಿ, ಪ್ರಾಮಾಣಿಕ ಅಧಿಕಾರಿ, ನಿಷ್ಠಾವಂತ ಅಧಿಕಾರಿ ಆಗಿರ್ತಕ್ಕಂಥ ಅಪೂರ್ವ ವಜಾಗೊಳಿಸುವಂತ ಒಂದು ಕಾರ್ಯ ನಡೀತಾ ಇದೆ ಈಗ. ನಾವೆಲ್ಲ ಯುವಕರು ಏನ್ ಮಾಡ್ತಾ ಇದೀವಿ, ನಾವೆಲ್ಲ ಎಜುಕೇಟೆಡ್, ನಾವು ನಿಷ್ಠಾವಂತ ಅಧಿಕಾರಿಗೆ ಸಪೋರ್ಟ್ ಮಾಡೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಯಾಕಂದ್ರೆ ನಾವು ಮುಂದಿನ ದಿನಗಳ IAS ಆಗತಕ್ಕಂಥವ್ರು UPS ಪಾಸ್ ಮಾಡಿ ನಾವು KS ಪಾಸ್ ಮಾಡ್ಬೋದು, ನಾವು ಅಪಾಯಿಂಟ್ ಆದಾಗ ನಮ್ಮನ್ನು ಕೂಡ ವಜಾಗೊಳಿಸಬಹುದು ಸರ್ಕಾರ. ಅದಕ್ಕೋಸ್ಕರ ನಾವೇನ್ ಮಾಡ್ತಿದೀವಿ, ಇಲ್ಲಿ ಸತ್ಯದ ಪರವಾಗಿ ಹೋರಾಟ ಮಾಡ್ತಾ ಇದೀವಿ. ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿ ಅರ್ಜುನನಿಗೆ ಭಗವದ್ಗೀತೆ ಬೋಧಿಸ್ತಾವನು ಧರ್ಮದ ಪರವಾಗಿ, ಅದೇ ರೀತಿ ಯುವಕರೆಲ್ಲ ಸೇರಿ ಇವತ್ತು ಧರ್ಮದ ಪರವಾಗಿ ಇದ್ದೇವೆ, ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಯುವಕರೆಲ್ಲ ಸೇರಿ. ದಕ್ಷಿಣ ವಿಭಾಗದ ಉಪವಿಭಾಗದ ಅಧಿಕಾರಿಗಳಾದಂಥ ಅಪೂರ್ವ ಬಿದರಿ ಅವರನ್ನ ಏನು ಇವತ್ತು ವಜಾಗೊಳಿಸಬೇಕು ಮತ್ತೆ ವರ್ಗಾವಣೆಗೊಳಿಸ್ಬೇಕಂತ ಏನು ಕುತಂತ್ರ ನಡೆದಿದೆಯೋ ಅದರ ಸಲುವಾಗಿ ನಾವಿವತ್ತು ಯುವಕರೆಲ್ಲ ಸೇರಿ ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಮಾಡತ್ತೀವಿ. ವಜಾಗೊಳಿಸಬಾರ್ದು ಮತ್ತೆ ವರ್ಗಾವಣೆಯನ್ನು ಮಾಡಬಾರ್ದು ನಮ್ಮೆಲ್ಲ ಯುವಕರಿಂದ ಒಂದು ಕೋರಿಕೆ ಅದ.